ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡತಿ ಸಿಂಚನಗೌಡ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ನಮ್ಮ ಮನೆಯಲ್ಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತ ನೋಡಬೇಕು ಅಂದರೆ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆ ಸಿಂಪಲ್ಲಾಗಿ ದೇವರಿಗೆ ಯಾವ ಥರ ಸೀರೆ ಉಡಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅರ್ಧದಿಂದ ಮುಕ್ಕಾಲು ಸ್ಯಾರಿ ಫುಲ್ಲು ಈ ಥರ ನೆರಿಗೆ ಮಾಡಿ ಇಟ್ಕೊಬೇಕು. ನಮಗೆ ಎಷ್ಟು ಸೆರ್ಗಿಗೆ ಬೇಕೋ ಅಷ್ಟು ಮಾತ್ರ ಬಿಟ್ಕೊಂಡು ಅದನ್ನು ಟಾಪ್ ಮತ್ತು ಬಾಟಮ್ ಒಂದು ಪಿನ್ ಹಾಕಿ ಇಟ್ಕೊಬೇಕು. ಇದಕ್ಕೇನು ಐರನ್ ಏನು ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀಟಾಗಿ ಕೂರುತ್ತೆ ಹಂಗೆ. ಸೊ ಈ ಕಡೆ ಮಿಕ್ಕಿರೋ ಸ್ಯಾರಿದು ಏನು ಪಾರ್ಟ್ ಇದೆ ಅದನ್ನು ನಾನು ನೆರಿಗೆ ಮಾಡಿ ಇಟ್ಕೊತೀನಿ. ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಅಂತ ರವೆ ಉಂಡೆ ಮಾಡ್ತಾಯಿದ್ದಾರೆ. ಸೊ ಅಮ್ಮ ಒಬ್ಬರೇ ರವೆ ಉಂಡೆ ಮಾಡ್ತಾಯಿರೋ ಅಂತ ನಾನು ಹೆಲ್ಪ್ ಮಾಡೋಣ ಅಂತ ಹೋಗ್ತೀನಿ. ತುಂಬ ಬಿಸಿ ಇತ್ತು ಕೈ. ನೋಡಿ, ಈ ಕಡೆ ಕೈಗೂ ಈ ಕಡೆ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ, ಅಷ್ಟು ಬಿಸಿ ಇತ್ತು. ಫುಲ್ ರೆಡ್ಡಾಗಿ ಹೋಗ್ಬಿಟ್ಟಿದೆ ಕೈ. ನೆಕ್ಸ್ಟ್ ದೇವ್ರ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೆ, ಎಲ್ಲ ಒರೆಸಿ. ಸೊ ಕಳಸ ಕೂಡಿಸ್ಬಿಟ್ಟು ದೇವ್ರಿಗೆ ಸೀರೆ ಉಡ್ಸೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ಇಷ್ಟ
ಸೊ ಇದು ಇವತ್ತಿನ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.